ಅಲ್ಲವಾ ತಾಯಿ, ಇವಾಗ ಎಲ್ಲಿಂದ ತಂದು ಸಗಣಿ ನೀರು ಹಾಕಿ ನಿನಗೆ ರಂಗೋಲಿ ಬಿಟ್ಟು ಅಲಂಕಾರ ಮಾಡಕ್ ಹೋಗೋಣ? ಇವಾಗ ನಡಿ ಒಳಗೆ, ನಾಳೆಯಿಂದ ಅದೇನ್ ಮಾಡ್ತೀಯ ಮಾಡುವಂತೆ. ಇಲ್ಲತ್ತೆ, ಅದೆಲ್ಲ ಇಲ್ಲ. ನೀ ಸಗಣಿ ನೀರು ಹಾಕಿ ರಂಗೋಲಿ ಬಿಟ್ರಷ್ಟೇ ನಾನು ಮನೆ ಒಳಗೆ ಬರ್ತೀನಿ. ಇಲ್ಲ, ನಾನು ಮನೆ ಒಳಗೆ ಬರಲ್ಲ. ಇಲ್ಲ, ಹಸು ಎಲ್ಲ ಐತೆ ಹೇಳ್ರಿ, ನಾನೇ ತಂದು ಎಲ್ಲ ಅಲಂಕಾರ ಮಾಡ್ತೀನಿ. ಅವ್ವ, ನನ್ನ ಮುದ್ದಿನ ಸೊಸೆ ಇವರಿಬ್ರು ಇದಾರಲ್ಲ, ಅತ್ತೆ ಸೊಸೆರಿಬ್ರು ಸೇರ್ಕೊಂಡು ಮನೆ ಒಳಗೆ ಒಂದು ಹಸು ಸಾಕಕ್ ಬಿಟ್ಟಿಲ್ಲ. ಏನೋ ವಾಸನೆ ಬರುತ್ತಂತ ಇವ್ರಿಗೆ, ಮನೆ ಒಳಗೆಲ್ಲ ಸಗಣಿ ವಾಸನೆ, ಗಂಜಲದ ವಾಸನೆ ಬರುತ್ತೆ ಅಂದ್ಬಿಟ್ಟು ಇದ್ದಿದ್ದು 3 ಹಸು 2 ಕರು ಎಲ್ಲ ತಗೊಂಡೋಗಿ ಮಾರು ಬಂದ್ರು ಇವ್ರು ಹಸು ಇಡಕ್ ಬಿಡ್ತಾರ? ಇನ್ನು ನೀನ್ ಸಗಣಿ ಹಾಕ್ತಿ ಅಂದ್ರೆ ಬಿಡ್ತಾರ ಇವರು? ಸಗಣಿ ಹಾಕಿ ಸಾರಿಸೋದು ಅಂದ್ರೆ ಇವ್ರಿಗೆ ಆಗದೇ ಇಲ್ಲ. ರೀ, ಏನ್ ಮಾತಾಡ್ತೀರಿ ನೀವು? ಹಸು ಸಗಣಿ ವಾಸನೆ ತಡಿಯಕ್ಕಾಗ್ತಿದ್ದಿಲ್ಲ, ಇನ್ನ ನೀವು ಇವಳಿಗೆ ನೀನ್ ಸಗಣಿ ಹಾಕ್ತೀಯ ಅಂತ ಕೇಳ್ತೀಯಲ್ಲ, ನೆಟ್ಟಗ್ ಮಾತಾಡ್ರಿ. ನೀನು ಸಗಣಿ ಹಾಕಿ ಸಾರಿಸ್ತೀಯ ಅಂತ ಕೇಳ್ರಿ. ಅಯ್ಯೋ, ನಾನು ಅದನ್ನೇ ಕೇಳಿದ್ದು ಕಣೆ, ನೀನ್ ಸಗಣಿ ತಂದು ಸಾರಿಸ್ತೀಯನವ ಅಂತ ಕೇಳಿದ್ದು. ನೀನ್ ಹೆಂಗ್ ಕೇಳಿಸ್ಕೊಂಡೋ ಏನೋ.